7 ಕೋಟಿ ಜನ ಇದೀವಿ ಕರ್ನಾಟಕದಲ್ಲಿ. ನಮ್ಮ ಕರ್ನಾಟಕದಲ್ಲಿ ಒಬ್ಬ ಗಂಡಸಿಲ್ವೇನ್ರಿ ವಾರ್ಡ್ ನೋಡ್ಕೊಳ್ಳೋದಕ್ಕೆ? ಯಾವಾಗ ಕೇರಳದವ್ರ ಬೇಕ ನಿಮ್ಗೆ? ಯಾಕೆ ಒಬ್ಬ ಗಂಡಸಿಲ್ವ ಕರ್ನಾಟಕದವ್? ನಾವು ಅನೌನ್ಸ್ ಮಾಡ್ರಿ, ನಾಳೆ ಬೆಳಗ್ಗೆ ಕರ್ನಾಟಕದವ್ರು ಬಂದು ಜಾಯ್ನ್ ಆಗ್ತಾರೆ. ಅಲ್ಲಿ ಒಬ್ರಿಲ್ವಾ ಅಲ್ಲಿ? ಮತ್ತೇನಿಗೆ ಕರ್ಕೊಂಡ್ಬಂದು ಕೂರ್ಸಿದ್ದೀರಾ? ಅದೇ ಜಾಗದಲ್ಲಿ ಒಬ್ಬ ಕನ್ನಡದವನು ಇದ್ದಿದ್ರೆ ಮಾತು ಹೇಳ್ತೀನಿ ನಾನು. उनको मैं हिंदी में बात करना है या कन्नड़ में बात करना है, किसी ने क्या करना है? ठीक है, उनको कन्नड़ में बात करना है तो तुम्हारे घर में जाके बैठो. ನೋಡಿ, ಆತನ ಮೇಲೆ ಒಂದು ಸಮುದಾಯವನ್ನ, ಒಂದು ಭಾಷಿಕರನ್ನ ಅವಮಾನ ಮಾಡೋದು ಅಥವಾ ಅವ್ರನ್ನ ನಿಂದಿಸೋದು BNS ಅಲ್ಲಿ ಒಂದು ಆಕ್ಟ್ ಬರುತ್ತೆ. ಆ ಪ್ರಕಾರವಾಗಿ ಆತನ ಮೇಲೆ FIR ಆಗಿದೆ. ಎರಡನೇದು, ಈ ಕಾಲ ಆತನು ಈಗಾಗಲೇ ಏನ್ ಕಿತ್ಕೋತೀರಾ ಕಿತ್ಕೊಳ್ಳಿ ಅಂತ ತಂದವನು ಅಲ್ಲಿ ಕಂಬಿ ಕಿತ್ಕೊಂತ ಜೈಲಲ್ಲಿ ಅವನು ಒಳಗಡೆ ಹೊರಗಡೆ. ಎರಡನೇದು, ಈ ಕಾಲೇಜಿನಿಂದ ಆತನನ್ನ ಸಸ್ಪೆಂಡ್ ಮಾಡಿ ಹೊರಗಡೆ ಹಾಕಲಾಗಿದೆ. ನಮ್ಮ ಕನ್ನಡವನ್ನ ಹೆಮ್ಮೆಯಿಂದ, ನಿರ್ಭೀತಿಯಿಂದ, ಧೈರ್ಯವಾಗಿ ಮಾತಾಡಿ. 10 ಜನ 10 ಭಾಷೆ ಮಾತಾಡ್ಲಿ, ನನ್ನ ಕನ್ನಡದಲ್ಲೇ ನಾನು ಮಾತಾಡ್ತೀನಿ ಅನ್ನುವಂತಹ ಸಂಕಲ್ಪವನ್ನ ನೀವೆಲ್ಲರೂ ಕೂಡ ತೊಗೊಳ್ಳಿ. ಆದ್ಮೇಲೆ ಯಾವುದಾದ್ರು ವಿದ್ಯಾರ್ಥಿಗಳಿಗೆ ಟಾರ್ಗೆಟ್ ಮಾಡಿದ್ರೆ ಕಾಲೇಜ್ ಇರಲ್ಲ. ಆಮೇಲೆ ಈಗ ಹೇಳ್ತಾ ಇದೀವಿ. ನಮಗೇನು ಕೇಸ್ಗಳಾದ್ರೂ ಒಂದು ಕೇಸು ರೆಡಿ ಇದೀವಿ ನಾವು, ಏನ್ ತೊಂದರೆ ಇಲ್ಲ. ಅದಕ್ಕೂ ಕನ್ನಡಕ್ಕೋಸ್ಕರ, ಕನ್ನಡಿಗರಿಗೋಸ್ಕರ ಒಂದು ಕೇಸ್ ಹಾಕ್ಸ್ಕೊಳ್ಳೋದಕ್ಕೂ ರೆಡಿ ಇದೀವಿ. ಹಿಂದಿ ಕಂಪಲ್ಸರಿ ಇರಿ ಸರ್, ಹಿಂದಿ ಕಂಪಲ್ಸರಿ ಇದೆಯಾ? ಯಾವ ಸರ್ಕಾರ ನಿಮಗೆ ಹಿಂದಿನೇ ಮಾತಾಡಬೇಕು, ಹಿಂದಿನೇ ನಾವು ಮಾತಾಡಬೇಕು ಕಾಲೇಜ್ ಒಳಗಡೆ ಅಂತ ಎದುರು ರೆಸೊಲ್ಯೂಷನ್ ಇದ್ರೆ ಕೊಡಿ ಸರ್, ಕೊಡಿ. ಕರ್ನಾಟಕದಲ್ಲಿ ಕನ್ನಡಿಗರಿಗೆ ಕನ್ನಡ ಮಾತಾಡಬಾರ್ದು ಅಂತಂದ್ರೆ ಇನ್ಯಾವ ಸ್ವಾತಂತ್ರ್ಯದಲ್ಲಿ ನಾವಿದೀವಿ? ಬಹಳ ನೋವಾಗುತ್ತೆ. ಕಾಲೇಜ್ ಕ್ಯಾಂಪಸ್ ಒಳಗೆ ನೀವು ಅದೇ ಭಾಷೆ ಮಾತಾಡಿ, ಇದೇ ಭಾಷೆ ಮಾತಾಡಿ ಅಂತ ಹೇಳಂಗಿಲ್ಲ. ಮುಚ್ಕೊಂಡು ಕನ್ನಡನೇ ಮಾತಾಡಿ. ಅರೆಸ್ಟ್ ಮಾಡಿದ್ದಾರೆ. ಮೀನ್ ವೈಲ್ ನಮ್ಮ ಕಾಲೇಜ್ನವರು ಅವ್ರನ್ನ ಸಸ್ಪೆಂಡ್ ಮಾಡಿದ್ದಾರೆ. ನಾವು ವಿಷಯ ಗೊತ್ತಾದ ತಕ್ಷಣ ಆಕ್ಷನ್ ತಗೊಂಡಿದೀವಿ, ಅವ್ರನ್ನ ಸಸ್ಪೆಂಡ್ ಮಾಡಿದೀವಿ ಹಾಗೂ ರಿಮೂವ್ ಮಾಡ್ತಾ ಇದೀವಿ. ನಮ್ಮ ಸ್ಟೂಡೆಂಟ್ಸ್ ನೀವು ನೋಡ್ತೀರಾ, ಅವ್ನ ಕ್ಯಾಂಪಸ್ಗೆ ಬರಲ್ಲ. ಆಯ್ತಾ? ಈಗ ಆಗಿರೋ ಈ ಒಂದು ಇನ್ಸಿಡೆಂಟ್ ಆಗಿದೆ, ಇದನ್ನ ಗಮನದಲ್ಲಿ ಇಟ್ಕೊಂಡು ಇನ್ನೊಂದು ವಾರ 2 ವಾರದಲ್ಲೇ ಇದರ ತಪ್ಪಿಗೆ ಕಾಲೇಜಿನಲ್ಲಿ ನೀವು ಈ ಕೂಡಲೇ ಕನ್ನಡ ರಾಜ್ಯೋತ್ಸವ ಇನ್ನೊಂದು ವಾರ 2 ವಾರದೊಳಗೆ ಅನೌನ್ಸ್ ಮಾಡಿ ನೀವು ರಾಜ್ಯೋತ್ಸವ ಮಾಡಬೇಕು. ಏನಾದ್ರೂ ನಮ್ಮ ಹತ್ರ ದುಡ್ಡಿಲ್ಲ ಗಿಡ್ಡಿಲ್ಲ ಅಂದ್ರೆ ಸರ್ ನಾವು ದುಡ್ಡು ಕೊಡ್ತೀವಿ. ಇನ್ನೊಂದು ವಾರ 2 ವಾರದಲ್ಲೇ ಈಗಾಗಿರೋ ತಪ್ಪಿಗೆ ಕ್ಷಮೆ ಏನಪ್ಪಾ ಅಂದ್ರೆ ನಿಮ್ಮ ಕಾಲೇಜ್ ಒಳಗಡೆ ಅದ್ದೂರಿ ಕನ್ನಡ. ಈಗ ಕನ್ನಡದ ವಿರುದ್ಧ, ಕನ್ನಡದ ಪರವಾಗಿ ಧ್ವನಿ ಎತ್ತೋದು ನಮ್ಮ ಕರ್ತವ್ಯ. ಯಾವುದೋ ವಿದ್ಯಾರ್ಥಿ ಆಗಿರ್ಲಿ, ಅಥವಾ ಸೈನಿಕ ಆಗಿರ್ಲಿ, ಅಥವಾ BMTC ಡ್ರೈವರ್ ಆಗಿರ್ಲಿ, ಚಾಲಕ ಆಗಿರ್ಲಿ, ಹೋರಾಟಗಾರ ಆಗಿರ್ಲಿ, ಕರ್ನಾಟಕದಲ್ಲಿ ಕನ್ನಡ ಧ್ವನಿ ಎತ್ತೋದು ನಮ್ಮ ಇದನ್ನೇ ಇಟ್ಕೊಂಡು ಯಾವ್ದಾದ್ರು ಒಬ್ಬ ಕನ್ನಡಿಗ ವಿದ್ಯಾರ್ಥಿಯನ್ನ ಕಾಲೇಜಿಂದ ತೆಗೆಯೋ ಕೆಲಸ ಮಾಡಿದ್ರೆ ನಿಮ್ಮ ಕಾಲೇಜ್ಗೆ ಬೀಗ ಹಾಕುವ ಕೆಲಸವನ್ನ ನಾವು ಮಾಡಬೇಕಾಗುತ್ತೆ. ಅದಕ್ಕೆ ಅವಕಾಶ ಮಾಡಿ.